ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಚನಾ ಎಂವಿ. ನಾನು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲದಲ್ಲಿ ಪೀಡಿಯಾಟ್ರಿಕ್ ಹೆಮಟಾಲಜಿಸ್ಟ್ ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಫಿಸಿಷಿಯನ್ ಆಗಿ ಸೇವೆ ಸಲ್ಲಿಸುತ್ತಾ ಇದ್ದೇನೆ. ಈ ದಿನ ನಾವು ಥಲಸೀಮಿಯಾ ಎಂಬುವ ಕಾಯಿಲೆ ಬಗ್ಗೆ ಮಾಹಿತಿ ತಿಳಿಯಲಿದ್ದೇವೆ. ಥಲಸೀಮಿಯಾ ಎಂದರೆ ಏನು? ಈ ರೋಗ ಬರಲು ಕಾರಣವೇನು? ರೋಗ ಲಕ್ಷಣಗಳೇನು? ಪತ್ತೆ ಹಚ್ಚುವ ವಿಧಾನಗಳ ಬಗ್ಗೆ ಮತ್ತು ಈ ರೋಗಕ್ಕೆ ಇರುವ ಚಿಕಿತ್ಸಾ ಕ್ರಮಗಳ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ. ಪ್ರತಿ ವರ್ಷ ಮೇ 8ನೇ ತಾರೀಕು ನಾವು ಇಂಟರ್ನ್ಯಾಷನಲ್ ಥಲಸೀಮಿಯಾ ದಿನವನ್ನು ಆಚರಿಸುತ್ತೇವೆ. ಆದ್ದರಿಂದ ಥಲಸೀಮಿಯಾ ಕಾಯಿಲೆ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಲು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸಲು ಇದು ಸಕಾಲ. ಈ ವರ್ಷದ ಇಂಟರ್ನ್ಯಾಷನಲ್ ಥಲಸೀಮಿಯಾ ದಿನದ ಘೋಷಣೆ ಏನೆಂದರೆ ಟುಗೆದರ್ ಫಾರ್ ಥಲಸೀಮಿಯಾ, ಯುನೈಟ್ ದ ಕಮ್ಯುನಿಟೀಸ್ ಆ್ಯಂಡ್ ಪ್ರಿಯಾರಿಟೈಸ್ ದ ಪೇಷಂಟ್. ಇದರ ಅರ್ಥ ನಾವು ಈ ಸಮುದಾಯದ ಎಲ್ಲ ಸದಸ್ಯರಲ್ಲಿ ಈ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸಿ ಪೇಷಂಟ್ ಸೆಂಟರ್ಡ್ ಟ್ರೀಟ್ಮೆಂಟ್ ಅನ್ನು ರೋಗಿಗಳಿಗೆ ಕೊಡುವುದು ಎಂದಾಗಿದೆ. ಹಾಗಾದರೆ ಬನ್ನಿ, ಥಲಸೀಮಿಯಾ ಕಾಯಿಲೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಈಗ ಈ ಟಾಕ್ ಮೂಲಕ ನಿಮಗೆ ನೀಡಲಿದ್ದೇನೆ. ಇದು ಥಲಸೀಮಿಯಾ ಅನ್ನುವ ಕಾಯಿಲೆ ವಂಶ ಪಾರಂಪರ್ಯವಾಗಿ ಬರುವಂತ ಒಂದು ರಕ್ತಹೀನತೆಯಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಕ್ತ ಒಂದು ದ್ರವ ರೂಪದ ಅಂಗ. ಇದು ನಮ್ಮ ಮೂಳೆ ಮಚ್ಚೆ ಅಥವಾ ಬೋನ್ ಮ್ಯಾರೋ ಎಂಬ ಮೃದುವಾದ ಎಲುಬಿನಲ್ಲಿರುವ ಅಂಗದಿಂದ ಉತ್ಪತ್ತಿ ಆಗ್ತದೆ. ನಮ್ಮ ರಕ್ತದಲ್ಲಿ 3 ರಕ್ತ ಕಣಗಳಿರ್ತದೆ: ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಮತ್ತು ಪ್ಲೇಟ್ಲೆಟ್ ಕಣ. ಥಲಸೀಮಿಯಾ ಇರುವ ಮಕ್ಕಳಲ್ಲಿ ಏನಾಗ್ತದೆ ಅಂದ್ರೆ ಈ ಕೆಂಪು ರಕ್ತ ಕಣ ಉತ್ಪತ್ತಿ ಆಗುವುದು ಇಲ್ಲ. ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಕೆಂಪು ರಕ್ತ ಕಣಗಳ ಉತ್ಪತ್ತಿ ಆಗೋದಿಲ್ಲ. ಅದರಿಂದ ಈ ಮಕ್ಕಳಿಗೆ ರಕ್ತಹೀನತೆಯಾಗುತ್ತದೆ. ಟು ಬಿ ಪ್ರಿಸೈಸ್, ಈಗ ನಮ್ಮ ಹಿಮೋಗ್ಲೋಬಿನ್ ಎನ್ನುವ ಅಂಶದಲ್ಲಿರುವ ಗ್ಲೋಬಿನ್ ಸರಪಳಿಗೆಯ ಒಂದು ಉತ್ಪತ್ತಿ ಆಗ್ತಾ ಇರೋದಿಲ್ಲ. ನಮ್ಮ ದೇಹದಲ್ಲಿ 2 ರೀತಿಯ ಗ್ಲೋಬಿನ್ ಸರಪಳಿಗಳಿದ್ದಾವೆ. ಅದು ಒಂದು ಆಲ್ಫಾ ಗ್ಲೋಬಿನ್ ಚೈನ್ ಅಂತ ಹೇಳ್ತೇವೆ, ಇನ್ನೊಂದು ಬೀಟಾ ಗ್ಲೋಬಿನ್ ಚೈನ್ ಅಂತ ಇರ್ತೇವೆ. ಈಗ ಯಾವ ಚೈನ್ ಕಡಿಮೆ ಪ್ರೊಡ್ಯೂಸ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ನಮಗೆ ಆಲ್ಫಾ ಥಲಸೀಮಿಯಾ ಮತ್ತು ಬೀಟಾ ಥಲಸೀಮಿಯಾ ಎನ್ನುವ 2 ವಿಧದ ಥಲಸೀಮಿಯಾ ಮಕ್ಕಳಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಈ ಮಕ್ಕಳಲ್ಲಿ ಬೇರೆ ರಕ್ತ ಕಣಗಳ ಉತ್ಪಾದನೆ ಅಂದ್ರೆ ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ ಉತ್ಪಾದನೆ ನಾರ್ಮಲ್ ಆಗಿ ಆಗ್ತಾ ಇರ್ತದೆ. ಸಾಧಾರಣವಾಗಿ ಇದು ನಾನು ನಿಮ್ಗೆ ಹೇಳ್ದಂಗೆ ಅನುವಂಶೀಯ ಅಥವಾ ಜೆನೆಟಿಕ್ ಅಥವಾ ಜೀನಿನ ತೊಂದರೆಯಿಂದಾಗಿ ಬರುವಂತ ಕಾಯಿಲೆ. ಈ ಕಾಯಿಲೆ ಹೊಂದಿರುವ ಮಕ್ಕಳ ಪೇರೆಂಟ್ಸ್ ಅಂದ್ರೆ ತಂದೆ ತಾಯಿಗಳಲ್ಲಿ ಅರ್ಧ ಜೀನಿನ ಡಿಫೆಕ್ಟ್ ಇರ್ತದೆ. ಇವರನ್ನ ಥಲಸೀಮಿಯಾ ಮೈನರ್ ಅಥವಾ ಥಲಸೀಮಿಯಾ ಕ್ಯಾರಿಯರ್ಸ್ ಅಂತ ನಾವು ಕರಿತೇವೆ. ಹಾಗಾದ್ರೆ ಬನ್ನಿ, ಈ ಥಲಸೀಮಿಯಾ ಕ್ಯಾರಿಯರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈಗ ಥಲಸೀಮಿಯಾ ಕ್ಯಾರಿಯರ್ಸ್ ಅರ್ಧ ಜೀನಿನ ಡಿಫೆಕ್ಟ್ ಹೊಂದಿರ್ತಾರೆ, ಆದ್ರೆ ಇವರಿಗೆ ಯಾವುದೇ ರೀತಿಯ ರೋಗ ಲಕ್ಷಣಗಳು ಇರುವುದಿಲ್ಲ ಅಥವಾ ಯಾವುದೇ ರೀತಿಯ ಚಿಕಿತ್ಸೆ ಬೇಕಾಗಿರುವುದಿಲ್ಲ. ಈ ಥಲಸೀಮಿಯಾ ಮೈನರ್ಸ್ ನಮ್ಮೆಲ್ಲರಂತೆ ನಾರ್ಮಲ್ ಆಗಿ ಜೀವನ ನಡೆಸಲು ಸಾಧ್ಯ. ಆದರೆ ಈಗ ಪತಿ ಪತ್ನಿಯರು ಇಬ್ಬರೂ ಥಲಸೀಮಿಯಾ ಮೈನರ್ ಅನ್ನು ಹೊಂದಿದ್ದರೆ ಅವರ ಮಗುಗೆ ಥಲಸೀಮಿಯಾ ಮೇಜರ್ ಅಂದ್ರೆ ಸಂಪೂರ್ಣ ಜೀನಿನ ಡಿಫೆಕ್ಟ್ ಇಂದಾಗಿ ರಕ್ತಹೀನತೆ ಮತ್ತು ಅದಕ್ಕೆ ಚಿಕಿತ್ಸೆಯ ಅಗತ್ಯ ಬೇಕಾಗ್ತದೆ. ಹಾಗಾದ್ರೆ ಈಗ ಈ ಥಲಸೀಮಿಯಾ ಮೇಜರ್ ರೋಗದ ರೋಗ ಲಕ್ಷಣಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಇದು ಸಾಧಾರಣ 6 ತಿಂಗಳಿಂದ 2 ವರ್ಷದ ಮಗುವಿನಲ್ಲಿ ಕಂಡು ಬರುವಂತಹ ಕಾಯಿಲೆ. ಇದರಲ್ಲಿ ಮಗು ತೀವ್ರ ರೂಪದ ರಕ್ತಹೀನತೆಯಿಂದ ಬಳಲುತ್ತದೆ. ಅದರಿಂದ ಆಗುವಂತಹ ಹೆಚ್ಚಿನ ಲಕ್ಷಣಗಳು ಅಂದ್ರೆ ಸ್ಕಿನ್ ಬಿಳುಚುವುದು, ಮಗುವಿನ ಆಕ್ಟಿವಿಟಿ ಕಮ್ಮಿ ಆಗುವುದು, ಮಗು ಡಲ್ ಆಗುವುದು, ಮಗುವಿನ ಉಸಿರಾಟ ಎದೆ ಬಡಿತದಲ್ಲಿ ಏರುಪೇರಾಗುವುದು, ಈ ರೀತಿಯ ಲಕ್ಷಣಗಳು ಚಿಕ್ಕ ಮಗುವಿನಲ್ಲಿ ಕಂಡು ಬರಬಹುದು. ಈ ಒಂದು ರಕ್ತಹೀನತೆಯನ್ನು ಸರಿಯಾದ ಸಮಯದಲ್ಲಿ ಕಂಡು ಹಿಡಿದು ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಕೊಡಿಸದೇ ಇದ್ರೆ ಮುಂದೆ ಬೇರೆ ಬೇರೆ ಲಕ್ಷಣಗಳಾದ ಐರನ್ ಓವರ್ಲೋಡ್ ಅಂತೇವೆ, ಅಂದ್ರೆ ಬಾಡಿಯಲ್ಲಿ ಕಬ್ಬಿಣಾಂಶದ ಹೆಚ್ಚಳ, ಇದರಿಂದಾಗಿ ಈ ಕಬ್ಬಿಣಾಂಶ ಹಾರ್ಟು ಲಿವರು ಗ್ರಂಥಿಗಳೆಲ್ಲ ಸೇರಿ ಈ ಮಕ್ಕಳಿಗೆ
ಏಜಿನ ಮುಂಚೆಯೇ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹಾರ್ಟ್, ಲಿವರ್ ತೊಂದರೆಗಳು ಬರ್ಬೋದು. ಮತ್ತು ನಿಮಗೆಲ್ಲ ತಿಳಿಸಿದ ಹಾಗೆ ಈ ರಕ್ತ ಉತ್ಪಾದನೆ ಆಗೋದು ಬೋನಿನಲ್ಲಿ. ಆದ್ದರಿಂದ ಈ ಮಕ್ಕಳಲ್ಲಿ ಕೆಲವೊಂದೊಂದು ಬೋನಿ ಡಿಫೆಕ್ಟ್ಸ್ ಅಂತ ಹೇಳ್ತೇವೆ. ಅಂದ್ರೆ ಎಸ್ಪೆಷಲಿ ಮುಖದ ಭಾಗದಲ್ಲಿರುವಂತ ಬೋನು ಉಬ್ಬಿಕೊಳ್ಳುವುದರಿಂದ ಚಿಪ್ ಮಂಕ್ ಫೇಸ್ ಅಥವಾ ಹಿಮೋಲೈಟಿಕ್ ಫೇಸ್ ಅಂತ ಹೇಳೋದನ್ನ ನಾವು ನೋಡ್ತೇವೆ. ಅಷ್ಟಲ್ಲದೆ ಈ ಮಕ್ಕಳಲ್ಲಿ ಬೆಳವಣಿಗೆ ಕೂಡ ಕುಂಠಿತವಾಗುತ್ತದೆ. ಹೀಗೆ ಈ ಥಾಲಸೀಮಿಯಾ ಮೇಜರ್ ಅನ್ನೋದು ಈ ಹಲವಾರು ರೋಗ ಲಕ್ಷಣಗಳೊಂದಿಗೆ ಕಾಣಿಸಿಕೊಳ್ಳುತ್ತದೆ. ಹಾಗಾದ್ರೆ ಇದನ್ನ ಪತ್ತೆ ಹಚ್ಚೋದು ಹೇಗೆ? ಸೊ ಈ ಥಾಲಸೀಮಿಯಾ ರೋಗವನ್ನು ಸಿಂಪಲ್ ರಕ್ತ ಪರೀಕ್ಷೆಯ ಮೂಲಕ ಈಗ ಪತ್ತೆ ಹಚ್ಚಬಹುದು. ಆ ರಕ್ತ ಪರೀಕ್ಷೆಯ ಹೆಸರು HPLC ಅಥವಾ HB ಎಲೆಕ್ಟ್ರೋಫೋರೋಸಿಸ್ ಅಂತ ಕರಿತೇವೆ. ಈ ಒಂದು ಟೆಸ್ಟ್ನಿಂದ ಥಾಲಸೀಮಿಯಾ ಮೇಜರ್ ಅಂದ್ರೆ ಈ ರೋಗಕ್ಕೆ ತುತ್ತಾದ ಮಗುವಿನ ರೋಗ ನಿರ್ಣಯ ಮಾಡಬಹುದು. ಅದ್ರ ಜೊತೆ ಥಾಲಸೀಮಿಯಾ ಮೈನರ್ ಅಥವಾ ಕ್ಯಾರಿಯರ್ಸ್, ನಾನು ಈಗಾಗಲೇ ಹೇಳ್ದಂಗೆ ಇವರಿಗೆ ಯಾವುದೇ ರೋಗ ಲಕ್ಷಣ ಇರುವುದಿಲ್ಲ, ಆದ್ರೆ ಇವರಿಗೆ ಥಾಲಸೀಮಿಯಾ ಮೇಜರ್ ಇರುವಂತ ಮಗು ಹುಟ್ಟುವ ಸಾಧ್ಯತೆ ಇರ್ತದೆ. ಇವರಿಬ್ಬರನ್ನು ಈ HPLC ಅಥವಾ HB ಎಲೆಕ್ಟ್ರೋಫೋರೋಸಿಸ್ ಟೆಸ್ಟಿನ ಮೂಲಕ ರೋಗ ನಿರ್ಣಯವನ್ನು ನಮಗೆ ಮಾಡಲಿಕ್ಕೆ ಆಗ್ತದೆ. ಅಷ್ಟಲ್ಲದೆ ಕೆಲವೊಂದೊಂದು ಜೆನೆಟಿಕ್ ಟೆಸ್ಟ್ಗಳ ಮೂಲಕ ಕೂಡ ಈ ರೋಗವನ್ನು ಪತ್ತೆ ಹಚ್ಚಬಹುದು. ಈ ರೋಗ ಪತ್ತೆ ಹಚ್ಚಿದ ನಂತರ ನಮಗೆ ನೆಕ್ಸ್ಟ್ ಬರುವಂತ ಸ್ಟೆಪ್ಪೇ ಈ ರೋಗಕ್ಕೆ ಇರುವಂತ ಚಿಕಿತ್ಸೆ. ಥಾಲಸೀಮಿಯಾ ರೋಗವನ್ನು ಹೇಗೆ ನಾವು ಟ್ರೀಟ್ ಮಾಡ್ತೇವೆ ಅನ್ನೋದು. ಸಾಧಾರಣವಾಗಿ ಇದು ಅನುವಂಶೀಯವಾಗಿ ಬಂದಿರುವಂತ ಕಾಯಿಲೆ ಆಗಿರೋದ್ರಿಂದ ಒಂದು ಟ್ಯಾಬ್ಲೆಟ್ ಕೋರ್ಸ್ ಅಥವಾ ಇಂಜೆಕ್ಷನ್ ಕೋರ್ಸ್ನಿಂದ ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸಲು ಆಗುವುದಿಲ್ಲ. ಈ ಒಂದು ಕಾಯಿಲೆಗೆ ತುತ್ತಾದ ಮಗು ಜೀವನ ಪರ್ಯಂತ ರಕ್ತ ವರ್ಗಾವಣೆ ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅನ್ನ ತಗೊಳ್ಬೇಕಾಗ್ತದೆ. ಮಗುವಿಗೆ ರಕ್ತ ಉತ್ಪಾದನೆ ಶಕ್ತಿ ಇರುವುದಿಲ್ಲ. ಆ ರಕ್ತವನ್ನು ನಾವು ಹೊರಗಡೆಯಿಂದ ಅದಕ್ಕೆ ಕೊಡ್ಬೇಕಾದಂತ ಒಂದು ಚಿಕಿತ್ಸೆ ನೀಡ್ತೇವೆ. ಆದ್ರೆ ಏನಂದ್ರೆ ಈ ಒಂದು ಬ್ಲಡ್ ಅನ್ನ ಕೂಡ ನಾವು ತುಂಬಾ ಅಂದ್ರೆ ಕರೆಕ್ಟ್ ಗ್ರೂಪಿಗೆ ಮ್ಯಾಚ್ ಮಾಡಿ ಅದರಲ್ಲಿ ಇರುವಂತ ಬೇಡದೇ ಇರುವಂತ ಬಿಳಿ ರಕ್ತ ಕಣಗಳನ್ನು ತೆಗೆದು ಅದನ್ನ ನಾವು ಲ್ಯೂಕೋಫಿಲ್ಟ್ರೇಷನ್ ಅಂತ ಹೇಳ್ತೇವೆ. ಕರೆಕ್ಟ್ ಟೈಮಿಗೆ ನಿಯಮಿತವಾಗಿ ಒಂದು ಹಿಮೋಗ್ಲೋಬಿನ್ ಲೆವೆಲ್ ಅನ್ನ ಮೇಂಟೈನ್ ಮಾಡಲು ನಿಯಮಿತವಾಗಿ ಕೊಡ್ತಾ ಇರ್ಬೇಕಾಗ್ತದೆ. ಸಾಧಾರಣವಾಗಿ ಥಾಲಸೀಮಿಯಾ ಮೇಜರ್ ಹೊಂದಿರುವ ಮಗುಗೆ ಪ್ರತಿ ತಿಂಗಳಿಗೆ ಒಮ್ಮೆ ರಕ್ತ ಹಾಕಬೇಕಾದಂತ ಅಗತ್ಯತೆ ಇರ್ತದೆ. ಇದಲ್ಲದೆ ನಿಯಮಿತ ರಕ್ತ ವರ್ಗಾವಣೆಯಿಂದ ಬಾಡಿಯಲ್ಲಿ ಐರನ್ ಅಂಶ ಹೆಚ್ಚಾಗ್ತದೆ. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಐರನ್ ಚಿಲೇಟರ್ ಎಂಬುವ ಮೆಡಿಸಿನ್ ಅನ್ನು ನಾವು ಸಾಧಾರಣವಾಗಿ ಕೊಡ್ತೇವೆ. ಇದಲ್ಲದೆ ನಾನು ನಿಮ್ಗೆ ಹೇಳ್ದಂಗೆ ಈ ಕಾಯಿಲೆ ಮತ್ತು ಚಿಕಿತ್ಸೆಯಿಂದಾಗಿ ಹಲವಾರು ಕಾಂಪ್ಲಿಕೇಶನ್ಸ್ ಆಗುವಂತ ಸಾಧ್ಯತೆ ಇರ್ತದೆ. ಈ ಕಾಂಪ್ಲಿಕೇಶನ್ಸ್ಗೆ ಆಗಾಗ್ಗೆ ನಾವು ಪರೀಕ್ಷೆ ಟೆಸ್ಟ್ಗಳನ್ನು ಮಾಡ್ತಾ ಇರಬೇಕು. ಆ ಥರದ್ದು ಕಂಡು ಬಂದ್ರೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡಬೇಕು. ಅಂದ್ರೆ ಎಕ್ಸಾಂಪಲ್ ಅಂದ್ರೆ ಈ ಮಕ್ಕಳಿಗೆ ಡಯಾಬಿಟಿಸ್ ಬಂದ್ರೆ ಅವರಿಗೆ ಇನ್ಸುಲಿನ್ನು, ಥೈರಾಯ್ಡ್ ಸಮಸ್ಯೆ ಬಂದ್ರೆ ಅದಕ್ಕೆ ಮಾತ್ರೆ, ಐರನ್ನು ಲಿವರ್ ಅಲ್ಲಿ ಜಾಸ್ತಿ ಆದ್ರೆ ಐರನ್ ಚಿಲೇಷನ್ ಅನ್ನ ಜಾಸ್ತಿ ಮಾಡೋದು. ಈ ತರ ಕಾಂಪ್ಲಿಕೇಶನ್ ಕಂಡು ಬಂದಾಗ ಅದಕ್ಕೆ ತಕ್ಕಾದ ಚಿಕಿತ್ಸೆಯನ್ನು ನಾವು ನೀಡಬೇಕಾಗ್ತದೆ. ಈಗ ನೀವೆಲ್ಲ ಯೋಚಿಸ್ತಾ ಇರ್ತೀರಾ, ಇದೆಂತ ಭಯಾನಕ ಕಾಯಿಲೆ, ಮಗುಗೆ ಪ್ರತಿ ತಿಂಗಳು ಬ್ಲಡ್ ಹಾಕ್ತಾ ಇರಬೇಕು, ಜೀವನ ಪರ್ಯಂತ ಮೆಡಿಸಿನ್ ಕೊಡ್ಬೇಕಂದ್ರೆ ಈ ಕಾಯಿಲೆಯಿಂದ ಮುಕ್ತಿ ಕೊಡ್ಲಿಕ್ಕೆ ಆಗ್ತದಾ, ಆಗುವಂತ ಚಿಕಿತ್ಸೆ ಏನಾದ್ರು ಇದೆಯಾ ಅಂತ ನೀವು ಯೋಚಿಸಬಹುದು. ಖಂಡಿತ ಇದೆ. ಈ ಮಕ್ಕಳಿಗೆ ಈ ಕಾಯಿಲೆಯಿಂದ ಮುಕ್ತಿ ನೀಡಲು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅಥವಾ ಅಸ್ಥಿ ಮಚ್ಚೆ ಕಸಿಯನ್ನು ಮಾಡ್ಬೋದು. ಇದು ಯಾವ ರೀತಿ ಚಿಕಿತ್ಸೆ ಅಂದ್ರೆ, ಈಗ ಹೆಲ್ದಿ ಡೋನರ್ ಅಥವಾ ದಾನಿಯಿಂದ ಅಸ್ಥಿ ಮಜ್ಜೆಯನ್ನು ನಾವು ತಕೊಂಡು ಈ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲದೆ ಇರೋ ಮಗುವಿನ ಅಸ್ಥಿ ಮಚ್ಚೆ ಜೊತೆ ಬದಲಾವಣೆ ಮಾಡ್ತೇವೆ. ಅದರಿಂದ ಮಗುಗೆ ರಕ್ತ ಉತ್ಪಾದನಾ ಶಕ್ತಿ ಮರಳಿ ಬರ್ತದೆ. ಅದಕ್ಕೆ ಪ್ರತಿ ತಿಂಗಳು ಬ್ಲಡ್ ಹಾಕುವಂತ ಅವಶ್ಯಕತೆ ಮುಗಿದು ಹೋಗ್ತದೆ. ಈ ಒಂದು ಚಿಕಿತ್ಸೆಗೆ ನಮಗೆ ಸರಿಯಾದ ದಾನಿ ಸಿಗೋದು ತುಂಬಾ ಮುಖ್ಯ. ಈಗ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗಿ ನಾನು ಏನು ಎಲ್ಲರ ಹತ್ರ ಶೇರ್ ಮಾಡ್ಬೇಕಂದ್ರೆ ಅನ್ಕೊಂಡಿದ್ದೀನಿ ಅಂದ್ರೆ, ಈ ಅಸ್ಥಿ ಮಚ್ಚೆಯನ್ನು ದಾನ ಮಾಡುವ ದಾನಿಗೆ ಯಾವುದೇ ತೊಂದರೆ ಇರೋದಿಲ್ಲ. ಅವ್ರು ಇವತ್ತು ದಾನ ಮಾಡಿದ್ರೆ ಅವರಿಗೆ ಆ ರಕ್ತ ಉತ್ಪಾದನೆ ಶಕ್ತಿ ಕೆಲವೇ ದಿನಗಳಲ್ಲಿ ಮರಳಿ ಬರ್ತದೆ. ಅವರಿಗೆ ಯಾವುದೇ ರೀತಿಯ ಹಾನಿ ಅಥವಾ ರಕ್ತಹೀನತೆ ಅಥವಾ ತೊಡಕು ಆಗುದಿಲ್ಲ. ಇದು ಒಂದು ಖುಷಿಯ ವಿಷಯವಾಗಿದೆ. ಈ ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಇಂದ ಥಾಲಸೀಮಿಯಾ ಮಕ್ಕಳು ಗುಣ ಹೊಂದಿ ನಾರ್ಮಲ್ ಜೀವನ ನಡೆಸಲು ಸಾಧ್ಯವಾಗುತ್ತಿದೆ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್.
ಇದೇ ರೀತಿ ಥಾಲಸೀಮಿಯಾ ಮಗು ಹುಟ್ಟಿದ ನಂತರ ಅದಕ್ಕೆ ಚಿಕಿತ್ಸೆ ನೀಡಿ ಗುಣಪಡಿಸುವ ಮೊದಲು ಈ ತರದ ಮಕ್ಕಳ ಜನನವನ್ನು ತಡೆಗಟ್ಟುವುದು ಮುಖ್ಯ. ಇದಕ್ಕೆ ಮದುವೆಯ ಮೊದಲು ಯುವಕರು ಮತ್ತು ಯುವತಿಯರು, ಮದುವೆಯ ನಂತರ ಯುವತಿ ಗರ್ಭಧಾರಣೆ ಆದ ನಂತರ ಪತಿ ಪತ್ನಿಯರಿಬ್ಬರಿಗೂ ಕ್ಯಾರಿಯರ್ ಟೆಸ್ಟ್ ಅನ್ನು ಮಾಡಿಸಬೇಕು. ಈಗ ಪತಿ ಪತ್ನಿ ಇಬ್ಬರು ಥಾಲಸೀಮಿಯಾ ಕ್ಯಾರಿಯರ್ಸ್ ಆಗಿದ್ದರೆ ಅವರಿಗೆ 25% ಚಾನ್ಸ್ ಇರ್ತದೆ ಮಗು ಥಾಲಸೀಮಿಯಾ ಮೇಜರ್ ಆಗ್ಲಿಕ್ಕೆ. ಆ ಒಂದು ಸಂದರ್ಭದಲ್ಲಿ ನಾವು ಕಪಲ್ಸಿಗೆ ಜೆನೆಟಿಕ್ ಕೌನ್ಸಿಲಿಂಗ್ ಮತ್ತು ಪ್ರಿನೈಟಲ್ ಟೆಸ್ಟಿಂಗ್ ಮಾಡಿ ಈ ಒಂದು ಥಾಲಸೀಮಿಯಾ ಮೇಜರ್ ಹೊಂದಿರುವ ಮಗುವಿನ ಜನನವನ್ನು ತಡೆಗಟ್ಟಬಹುದು. ಇದೆಲ್ಲ ಮಾತಾಡಿದ ನಂತರ ನನ್ನ ಒಂದು ಟಾಕಿನ ಸಾರಾಂಶ ಏನಂದ್ರೆ, ಥಾಲಸೀಮಿಯಾ ಅನ್ನೋದು 6 ತಿಂಗಳಿಂದ 2 ವರ್ಷದ ಮಕ್ಕಳಲ್ಲಿ ಕಂಡುಬರುವಂತ ತೀವ್ರ ರೂಪದ ರಕ್ತಹೀನತೆ. ಇದು ಅನುವಂಶೀಯವಾಗಿ ಬರುವಂತಹ ಒಂದು ರೋಗ. ಇದರ ಸಾಧಾರಣ ಚಿಕಿತ್ಸೆ ಏನೆಂದರೆ ಪ್ರತಿ ತಿಂಗಳು ರಕ್ತ ವರ್ಗಾವಣೆ ಮತ್ತು ಐರನ್ ಚಿಲೇಟರ್ ಎಂಬ ಮೆಡಿಸಿನ್ ಕೊಡುವುದಾಗಿದೆ. ಆದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಎನ್ನುವುದು ಈ ಕಾಯಿಲೆಯನ್ನು ಗುಣಪಡಿಸುವ ಒಂದು ಆಶಾಕಿರಣವಾಗಿದೆ. ಎಲ್ಲ ಪೋಷಕರಲ್ಲಿ, ಯುವಕ ಯುವತಿಯರಲ್ಲಿ ಮತ್ತು ಸಮುದಾಯದ ಸದಸ್ಯರಲ್ಲಿ ಬಹಳ ಮುಖ್ಯವಾಗಿ ಈ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಬೇಕು ಮತ್ತು ಥಾಲಸೀಮಿಯಾ ಕ್ಯಾರಿಯರ್ ಟೆಸ್ಟಿಂಗ್ ಆಗಬೇಕು. ಇದರಿಂದ ನಾವು ಭಾರತವನ್ನು ಥಾಲಸೀಮಿಯಾ ಮುಕ್ತ ದೇಶವನ್ನಾಗಿ ಮಾಡಲು ಸಾಧ್ಯವಿದೆ. ಕಾಯಿಲೆಗೆ ಬೇಕಾದಂಥ ಕ್ಯಾರಿಯರ್ ಟೆಸ್ಟಿಂಗ್, ಪ್ರಿನ್ಯಾಟಲ್ ಟೆಸ್ಟಿಂಗ್ ಮತ್ತು ಕಾಯಿಲೆಯನ್ನು ಗುಣಪಡಿಸುವಂಥ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಕರ್ನಾಟಕದ ಕೆಲವೇ ಆಸ್ಪತ್ರೆಗಳಲ್ಲಿ ಲಭ್ಯವಿದೆ. ಅದರಲ್ಲಿ ನಮ್ಮ ಆಸ್ಪತ್ರೆ ಕೂಡ ಒಂದು. ಸೌಲಭ್ಯಗಳ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.